ಕಷ್ಟ ಅಂತ ಬಂದಾಗ 500 ರೂಪಾಯಿನೂ ಯಾವನು ಹೆಲ್ಪ್ ಮಾಡಲ್ಲ. ಯಾವನು ನಿಮ್ಮ ಇದಕ್ಕೆ ನಂಬಲ್ಲ. ಬೇಕಾದ್ರೆ ಎಲ್ಲವನ್ನೂ ಬಂದು ಹೇಳ್ತಾರೆ, ಅಯ್ಯೋ ನಿಂಗೆ ಹಂಗೆ ಆಗಬಾರ್ದು, ಹಿಂಗೆ ಆಗಬಾರ್ದು, ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ ಹೊತ್ತು ಹೆಲ್ಪ್ ಮಾಡೋನು ಒಬ್ಬನೇ ಇಲ್ಲ. ಅಲ್ಟಿಮೇಟ್ ನಿಮ್ಮ ತಂದೆ ತಾಯಿನೇ ನಿಮಗೆ ಸಪೋರ್ಟ್ ಮಾಡೋದು. ಏನೋ ಒಂದು ಮಾಡಿ ನನಗಂತೂ ನಮ್ಮಮ್ಮ ದೇವರು. ನಾನು ಹೇಳ್ಕೊಳಕ್ಕೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಅದಲ್ಲ. ನಾನು ಎಲ್ಲೇ ಬಿದ್ದೋದ್ರೂ ಹಿಂಗೆ ಇದಾದ್ರೂ ಅಟ್ಲೀಸ್ಟ್ ಹಂಗೋ ಹಿಂಗೋ ನಮ್ಮ ಅಮ್ಮನ ಪಾಪ ನೋವು ತಿಂದ್ಬಿಟ್ಟು ಏನೋ ಒಂದು ಆದರೆ ಆಗಲಿ ಅಂದ್ಬಿಟ್ಟು ಏನೋ ಇರೋ ಬರೋ ಒಡವೆಗಳೆಲ್ಲ ಕೊಟ್ಟು ಹಿಂಗೆ ಮಾಡ್ತಾರೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾಯಿದ್ದೀನಿ. ಫುಲ್ ಬೇಜಾರಾಗ್ತಾಯಿದೆ, ಆದ್ರೂ ನಗ್ತಾ ವೀಡಿಯೋ ಮಾಡಬೇಕು. ಈಗಷ್ಟೇ ಈಗ 10:40 ಟೈಮು ಆ್ಯಂಡ್ ನಾನು ಚಂದ್ರಸಂದ್ರಕ್ಕೆ ಬಂದಿದ್ದೀನಿ. ಯಾಕೋ ಮನೇಲಿ ಬೇಜಾರಾಗ್ತಾಯಿತ್ತು, ಒಂದು ಟೀ ಕುಡ್ಕೊಳೋಣ ಅಂತ ಬಂದೆ. ಬನ್ನಿ ಫಸ್ಟ್ ಒಂದು ಟೀ ಹೇಳ್ಬಿಡೋಣ. ಟೀ ಒಂದು ಕೊಡಿ. ಬಿಲ್ ಮಾಡಿಸ್ಬೇಕಾ? ಒಂದು ನಿಮಿಷ ಇರಿಗಾಯ್ತು ನನಗೆ. ಟೀ ಎಷ್ಟು? ಒಂದು ಟೀ ಎಷ್ಟು? 15 ನಿಮಿಷ ಸ್ವಲ್ಪ. ಟೀ ಒಂದು ಕೊಡಿ. ಫಸ್ಟ್ ಇದು ನಾರ್ಮಲ್ ಬೇಕರಿ ಥರ ಆಯಿತು, ಬಟ್ ಇವಾಗ ಫುಲ್ ಅಫಿಷಿಯಲ್ ಆಗಿಬಿಡುತ್ತೆ. ಫಸ್ಟೇ ಬಿಲ್ ಕೊಡಬೇಕು ಆ್ಯಂಡ್ ಏನೇನೋ ಇದಾಗ್ಬಿಟ್ಟಿದೆ. ಟೀ ಕೊಡಿ. ಟೀ ಮಾಡ್ತಾಯಿದ್ದಾರೆ. ಏನಂದರೆ ಲೈಫ್ ಒಳಗಡೆ ಇರಿ, ಆಮೇಲೆ ಹೇಳ್ತೀನಿ. ಒಂದು ನಿಮಿಷ ಟೀ ತೊಗೊಂಡ್ಬಿಡ್ತೀನಿ. ಎಲ್ಲ ನೋಡ್ತಾ ಇದ್ದಾರೆ ಏನು ಯಾವುದು ಏನು ಮಾಡ್ತಾಯಿದ್ದೀನಿ ಅಂತ. ಒಂದು ಸ್ವಲ್ಪ ಆಗ್ಬಿಡಲಿ ಆಮೇಲೆ ಹೇಳ್ತೀನಿ. ಆ್ಯಕ್ಟರ್ ಮನುರಾಜ್ ಅಂತ ಇನ್ಸ್ಟಾಗ್ರಾಮ್. ಸೊ ಏನಂದರೆ ಯಾಕೋ ಒಂಥರ ಬೇಜಾರಾಗ್ತಾಯಿತ್ತು. ಲೈಫ್ ಒಳಗಡೆ ಏನು ಮಾಡಿದ್ರೂ ಉದ್ಧಾರ ಆಗ್ತಾಯಿಲ್ಲ. ಇದು ಅನ್ಕೊತೀನಿ. ನನಗಂತೂ ಯಾರ ಹತ್ರ ಹೇಳ್ಕೊಳ್ಬೇಕಂತ ಗೊತ್ತಾಗಿಲ್ಲ. ಎಷ್ಟೊಂದು ಸಲ ಅನಿಸುತ್ತೆ ಈ ಸ್ಟೇಜ್ ಆದ್ರೂ ಡಿಪೆಂಡೆಂಟ್ ಆಗ್ಕೊಡ್ದು, ಇಂಡಿಪೆಂಡೆಂಟ್ ಆಗಬೇಕು ಅಂದ್ಬಿಟ್ಟು ಏನೆಲ್ಲ ಮಾಡ್ತೀನಿ. ಹಂಗೆ ನಮ್ಮ ಅಪ್ಪ ಅಮ್ಮಗೆ ನೋವು ಕೊಡ್ಕೊಡ್ದು ಅಂದ್ಕೊತೀನಿ. ನಮ್ಮ ಅಮ್ಮನ ಏನು ಮಾಡಿದ್ರೂ ಉದ್ಧಾರ ಆಗ್ತಾಯಿಲ್ಲ. ಅಲ್ಲಿ ಯಾವುದೋ ಸ್ಟುಡಿಯೋ ಮಾಡೋಣ ಅಂತ ಹೋದೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ. ಮೂವಿ ಮಾಡೋಣ ಅಂತ ಬಂದು ಯಾರೋ ಫ್ರೆಂಡ್ ಮಾತು ಕೇಳ್ಕೊಂಡು, ಆ್ಯಂಡ್ ಅದಾದಮೇಲೆ ಇಲ್ಲೇನೋ ಮಾಡೋಣ ಅಂತ ಹೋದೆ, ಸಿನಿಮಾ ಮಾಡೋಣ ಅಂತ ಹೋದೆ. ಅಲ್ಲಿ ಎಕ್ವಿಪ್ಮೆಂಟ್ಸ್ ಬೇಕು, ಅಲ್ಲಿ ಇಲ್ಲಿ ಅದು ಇದು ಅಂದ್ಬಿಟ್ಟೆಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಫೈನಲಿ ಯಾವುದೋ ಸ್ಕ್ಯಾಮ್ ಒಳಗಡೆ ದುಡ್ಡು ಚೆನ್ನಾಗತ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ನಂಬಿಸ್ಬಿಟ್ಟು ಸ್ಕ್ಯಾಮ್ ಒಳಗಡೆ ಸಿಕ್ಕಾಕೊಂಡು ಅದರೊಳಗಡೆ ಹೋಯ್ತು. ಹೇಗಾದರೂ ಮಾಡಿ ಮೂವಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಹೋದರೆ ಮಾರ್ಕ್ ಸಿನಿಮಾ ಸುದೀಪ್ ಸರ್ದು ಅದೇ ಥರ ಟೈಟಲ್ ಬಂದ್ಬಿಟ್ಟು ನಮಗಿಬ್ಬರದು ಕ್ಲಾಶ್ ಆಗ್ಬಿಟ್ಟು ಅಲ್ಲಿಂದ ಪ್ರೊಡ್ಯೂಸರ್ ಅವರು ಇವರೆಲ್ಲ ಹೋಗ್ಬಿಟ್ರು. ಅದಾದಮೇಲೆ ಫಸ್ಟು ಸಿನಿಮಾ ಮಾಡೋಣ ಅಂತಿದ್ದೆ. ಇವಾಗ ಅಟ್ಲೀಸ್ಟ್ ಸರ್ವೈವ್ ಆದರೆ ಸಾಕು ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದೆ. ವಯಸ್ಸು ದರಿದ್ರಕ್ಕೆ ಇನ್ನೊಂದು ಹೆಸರು ಏನಾದರೂ ಇದ್ದರೆ ಅದು ನಾನೇ ಅನಿಸ್ಬಿಡುತ್ತೆ. ಆ ರೇಂಜ್ಗೆ ಆಗ್ಬಿಡುತ್ತೆ. ಯಾರ ಹತ್ರ ಹೇಳ್ಕೊಳೋದು, ಯಾರ ಹತ್ರ ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಓದೋರ ಹತ್ರ ಎಲ್ಲ ಯಾರ ಹತ್ರ ಆಯಿತು ಅಂದರೆ ಬಂದರೆಲ್ಲ ನನ್ನ ಮುಖ ನೋಡಿದ ತಕ್ಷಣ ಸಜೆಷನ್ ಕೊಡ್ತಾರೆ. 100 ಜನ ಸಿಗ್ತಾರೆ, 1000 ಹೇಳ್ತಾರೆ, ಇನ್ನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ನನಗೆ ಗೊತ್ತು ನಮ್ಮನ್ನು ಏನು ಮಾಡಿದ್ರೂ ನಾನು ಉದ್ಧಾರ ಆಗ್ತಾಯಿಲ್ಲ ಅಂತ. ಸೊ ಲೈಫಾಗಿ ಏನಾದರೂ ಉದ್ಧಾರ ಆಗಬೇಕು ಅಥವಾ ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಇದಾಗಬೇಕಂದ್ರೆ ಫಸ್ಟು ನೀವು ಸರ್ವೈವ್ ಆಗೋಕ್ಕೆ ನಿಮ್ಗೆ ಏನು ದುಡ್ಡು ಬೇಕೋ ಅಟ್ಲೀಸ್ಟ್ ಅಷ್ಟು ಅರ್ನ್ ಮಾಡ್ತಾ ಇರಬೇಕು. ಬ್ಯಾಕಪ್ ಇರಬೇಕು. ನೀವು ಬ್ಯಾಕಪ್ ಇಲ್ದಿರ ಏನು ಮಾಡಿದ್ರೂ ವರ್ಕ್ ಆಗೋಲ್ಲ. ಅಟ್ಲೀಸ್ಟ್ ನೀವು ಲಾಸ್ಟಿಗೆ ನೀವು ಬದುಕೋಕ್ಕಾಗಲ್ಲ. ಈಗ ನಾನು ಸಿನಿಮಾ ಮಾಡೋಣ ಅಂತ ಬಂದನು ಲಾಸ್ಟಿಗೆ ಆಮೇಲೆ ಇನ್ನೊಂದು ಸಾಲ ಅಂತೂ ದಯವಿಟ್ಟು ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸಾಲ ಮಾಡಿಕೊಂಡ್ರೆ ನರಕ ಅನುಭವಿಸ್ಬಿಡ್ತೀರ ನೀವೆಲ್ಲ. ನನಗೆ ಟೆನ್ಷನ್ ಆಗ್ತಾ ಇರ್ತೈತೆ. ಲೋನ್ ಕಟ್ಟಬೇಕು, ಕಾಸು ಬೇಕಾಗಿಲ್ಲ, ಏನು ಮಾಡೋದು, ಅಲ್ಲಿ ಸಿನಿಮಾ ಮಾಡೋದಾ ಇಲ್ಲ ಸಿನಿಮಾ ಕಡೆ ಹೋಗೋದಾ ಇಲ್ಲ ಸಾಲ ತೀರ್ಸೋದಾ ಇಲ್ಲ ಇನ್ನೊಂದು ಮಾಡೋದೋ. ಫುಲ್ ಫ್ರಸ್ಟ್ರೇಷನ್ ಆಗಿಬಿಡ್ತೈತೆ. ಸೊ ದಯವಿಟ್ಟು ಈ ಸಾಲ ಲೈಫ್ ಒಳಗಡೆ ಯಾರಿಗೆ ಏನಾದರೂ ಇರಲಿ ಈ ಸಾಲ ಮಾತ್ರ ಇರ್ಕೊಡ್ದು.
ಆ್ಯಂಡ್ ದಯವಿಟ್ಟು ಬಸ್ ಏನಾದರೂ ಮಾಡ್ಕೊಳ್ರಿ, ಬ್ಯಾಕಪ್ ಇರಲಿ. ನಾನು ಎಲ್ಲ ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೊತಾರೆ ಅಂದ್ಕೊಂಡೆ ಯೂಟ್ಯೂಬ್ ಚಾನಲ್ ಮಾಡ್ದಿರಾಗ್ಬಿಟ್ಟೆ. ಈಗ ನಾನು ಬೀದಿ ಲೆಕ್ಕಕ್ಕೆ ಬಂದುಬಿಟ್ಟಿದ್ದೀನಿ. ಬೀದಿಗೆ ಬಂದ್ಬಿಟ್ಟು ಏನಾದರೂ ಆಗಲಿ ನಮ್ಮನ್ನು ಮಾಡಿಬಿಟ್ಟು ಮುಂದೆ ಬರಬೇಕು, ಆ ರೇಂಜ್ಗೆ ಹಾಕ್ಬಿಟ್ಟಿದ್ದೀನಿ. ಬಟ್ ಈಗ ಬರೋ ಟೈಮ್ ನನ್ನ ಕೈಯಲ್ಲೆಲ್ಲ ಕಾಸಿದ್ದಾಗೆಲ್ಲ ಸಾಲ ಇಲ್ದಿರ ಕಾಸೆಲ್ಲ ಇದ್ದಾಗ ನನಗೆ ಲೆವೆಲ್ ಆ್ಯಟಿಟ್ಯೂಡು, ನಾನು ಹೀರೋ ಆಗಬೇಕು, ಆ್ಯಕ್ಟ್ರ್ ಆಗಬೇಕು, ನಾನು ಈ ಕೆಲಸ ಎಲ್ಲ ಮಾಡಿಕೊಡ್ದು ಅನ್ನೋ ಥರ. ಬಟ್ ಇವಾಗೆಲ್ಲ ಬೀದಿಗೆ ಬಂದಮೇಲೆ ಮನೇಲಿ ನೋವು, ಅಪ್ಪ ಅಮ್ಮ ಹತ್ರನೂ ನೋವು, ಯಾರಾದರೂ ನೋಡಿದ್ರೆ ಊರಾಗೆಲ್ಲ ಆಡ್ಕೊತವ್ರೆ, ಇಂಥ ಮಾಡೋ ಕೆಲಸ ಏನು ಉದ್ಧಾರ ಆತಲ್ಲ. ಅದೊಂದು ಬಿಟ್ಬಿಟ್ಟು ಈಗ ಏನಾದರೂ ಮಾಡೋಣ ಅಂತಂದರೆ ಕಾಸಿಲ್ಲದೆ ಟೈಮ್ ಒಳಗಡೆ ಈಗ ಅಟ್ಲೀಸ್ಟು ಒಂದು ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೂ ಒಂದು ಮೆಟ್ರೋ ಹತ್ತಬೇಕು, ಮೆಟ್ರೋ ಹತ್ತಕ್ಕೆ ಬರಬೇಕು, ಅಲ್ಲಿ ಹೋಗಿ ಊಟ ಖರ್ಚು ಬೀದಿ ಬಿಟ್ಟು ಮಾಡೋಣ ಅಂದ್ರೂ ಅದನ್ನು ಯಾವುದೂ ಅಷ್ಟೇ ಗ್ಯಾರಂಟಿ ಇಲ್ಲ. ಎಷ್ಟು ಬೇಗ ಆಗುತ್ತೋ, ಎಷ್ಟು ಟೈಮ್ ಮಾನಿಟೈಸ್ ಆಗ್ತೈತೋ, ಇದಾಗ್ತೈತೋ, ಯಾವುದೂ ಗ್ಯಾರಂಟಿ ಇಲ್ಲ. ಆ ಥರ ಆಗ್ಬಿಡುತ್ತೆ. ಈಗ ನೀವು ಬರೋರು, ನೀವು ಯಾರಾದರೂ ಬರೋ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋರು ದಯವಿಟ್ಟು ವೆಲ್ ಸೆಟಲ್ಡ್ ಆಗಿರ್ರಿ. ಸಾಲ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ. ಸರ್ವೈವ್ ಆಗಿರೋ ದುಡ್ಡಾದರೂ ಇಟ್ಕೊಂಡು ಬನ್ನಿರಿ. ಇಲ್ಲ ಅಂದರೆ ದೇವರಣೆಗೂ ಹೇಳ್ತೀನಿ, ಒಂದು 6 ತಿಂಗಳಿಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀರ. ನಾನು ಈ ವಿಡಿಯೋ ಮಾಡ್ತಾರೋ ಉದ್ದೇಶನೇ ನನ್ನ ನೋವು ಯಾರು ಕೇಳ್ಕೊಳೋದು ಅಂತ ಗೊತ್ತಾಗ್ತಾಯಿಲ್ಲ. ಒಬ್ಬೊಬ್ಬನಿಗೆ ಬೇಜಾರಾಗ್ತೈತೆ. ಇಲ್ಲಿ ನೋಡಿದ್ರೆ ಅವರು ಇವರೆಲ್ಲ ಆಡ್ಕೊಳೋದು. ಇನ್ನೊಂದು ಹೇಳ್ತೀನಿ ಗೈಸ್, ನಮ್ಮ ಲೈಫಾಗ ಯಾವನು ನಿಮ್ಗೆ ಹೆಲ್ಪ್ ಮಾಡಲ್ಲ. ಕಷ್ಟ ಅಂತ ಬಂದಾಗ 500 ರೂಪಾಯಿನೂ ಯಾವನು ಹೆಲ್ಪ್ ಮಾಡಲ್ಲ. ಯಾವನು ನಿಮ್ಮ ಇದಕ್ಕೆ ನಂಬಲ್ಲ. ಬೇಕಾದ್ರೆ ಎಲ್ಲವನ್ನೂ ಬಂದು ಹೇಳ್ತಾರೆ, ಅಯ್ಯೋ ನಿಂಗೆ ಹಂಗೆ ಆಗಬಾರ್ದು, ಹಿಂಗೆ ಆಗಬಾರ್ದು, ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ ಹೊತ್ತು ಹೆಲ್ಪ್ ಮಾಡೋನು ಒಬ್ಬನೇ ಇಲ್ಲ. ಅಲ್ಟಿಮೇಟ್ ನಿಮ್ಮ ತಂದೆ ತಾಯಿನೇ ನಿಮಗೆ ಸಪೋರ್ಟ್ ಮಾಡೋದು. ಏನೋ ಒಂದು ಮಾಡಿ, ನನಗಂತೂ ನಮ್ಮಮ್ಮ ದೇವರು. ನಾನು ಹೇಳ್ಕೊಳಕ್ಕೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಅದಲ್ಲ. ನಾನು ಎಲ್ಲೇ ಬಿದ್ದೋದ್ರೇನು, ಹೆಂಗೆ ಇದಾದ್ರೂ ಅಟ್ಲೀಸ್ಟ್ ಹಂಗೋ ಹಿಂಗೋ ನಮ್ಮ ಅಮ್ಮನ ಪಾಪ ನೋವು ತಿಂದ್ಬಿಟ್ಟು ಏನೋ ಒಂದು ಆದರೆ ಆಗಲಿ ಅಂದ್ಬಿಟ್ಟು ಏನೋ ಇರೋ ಬರೋ ಒಡವೆಗಳೆಲ್ಲ ಕೊಟ್ಟು ಹಿಂಗೆ ಮಾಡ್ತಾರೆ. ನನಗೂ ಬೇಜಾರಾಗ್ತೈತೆ ಎಷ್ಟು ದಿನ ಅಂದ್ಬಿಟ್ಟು ಅವ್ರ ಹತ್ರನೇ ಇಸ್ಕೊಳೋದು, ಏನು ಮಾಡೋದು ಅಂತ. ಬಟ್ ವಿಧಿ ಇಲ್ಲ. ನನ್ನ ಲೈಫ್ ಒಳಗಡೆ ಲಾಸ್ಟಿಗೆ ಇದಾಗಿಲ್ಲ ಅಂದರೆ ನೀನೇನು ಮಾಡೋಕ್ಕಾಗಲ್ಲ. ಲಾಸ್ಟಾಗಿ ನನಗೆ ಬೇಕಾದ್ರೆ ಸಿನಿಮಾ ಬೇಕಾದ್ರೆ ಇನ್ನೊಂದು 6 ತಿಂಗಳ ಲೇಟ್ ಆಗ್ಬಿಟ್ಟು ಮಾಡ್ತೀನಿ. ಬಟ್ ಜೀವನದಾಗ ಸಾಲ ಆದಮೇಲೆ ಬದುಕಿದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟೈತೆ. ಈಗ ಎಲ್ಲೂ ನಂಗೆ ಮರ್ಯಾದೆ ಇಲ್ಲ. ರಿಲೇಟಿವ್ಸ್ ಕಡೆಯಿಂದ ಮರ್ಯಾದಿಲ್ಲ. ಅಲ್ಲಿ ಲೋನುಗಳು ಎತ್ಕೊಂಡು ಸರಿ ಕಟ್ತಲ್ಲ ಅಂದ್ಬಿಟ್ಟು ಅವ್ರು ಬೈಕೊಳೋದು, ಇಲ್ಲಿ ಯಾವುದೋ ಲೋನ್ ಎತ್ಕೊಂಡ್ಬಿಟ್ಟು ಅವ್ರು ಬೈಕೊಳೋದು. ಯಾಕಾದರೂ ಬೇಕು ಜೀವನ ಅನ್ನೋ ರೇಂಜ್ಗೆ ಆಗ್ಬಿಟ್ಟೈತೆ. ಹಂಗೂ ಏನೋ ಶೇರ್ ಮಾಡ್ಕೊಳೋಣ ಅಂತ ಬಂದೆ. ನೀವು ಕೇಳಿ ಬೇಜಾರಾಗ್ಬಿಡ್ತೀರ. ದಯವಿಟ್ಟು ಯಾವನೋ ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಾಲ ಮಾಡಿಕೊಂಡು ನಾನು ಅಚೀವ್ ಮಾಡ್ತೀನಿ ಅಂತ ಬರೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬ್ಯಾಕಪ್ ಇಲ್ದಿರ ಬರೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಸಿನಿಮಾ ಅಂದರೆ ಸಿನಿಮಾ ಕಡೆನೇ ಹೋಗ್ರಿ. ಯಾವುದು ಫ್ರೀಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಚಿಕ್ಕ ಕ್ಯಾರೆಕ್ಟ್ರ್ ಕೊಟ್ರೂ ಪರವಾಗಿಲ್ಲ, ಇಂಡಸ್ಟ್ರಿ ಒಳಗಡೆ ಹೋಗ್ಬಿಟ್ಟೆ ಮಾಡಿರಿ. ನಾನು ಮಾಡಿರೋ ತಪ್ಪನ್ನ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಲೈಫ್ ಒಳಗಡೆ ಒಂಥರ ಜೀವನನೇ ಫ್ರಸ್ಟ್ರೇಷನ್ ಆಗೋ ಥರ ಆಗ್ಬಿಡ್ತೈತೆ. ಈ ಪ್ರಾಬ್ಲಮ್ಸ್ ಹೇಳ್ಕೊಂಡು ನಿಮಗೂ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಲೈಫ್ ಒಳಗಡೆ ಕೆಳಗಡೆ ಬಿದ್ದೋಗಿದ್ದೀನಿ. ಇನ್ನೊಂದು ಲೈಫ್ ಒಳಗಡೆ ಕೆಳಗಡೆ ಬಿದ್ದರೆ, ಬಾವಿಗೆ ಬಿದ್ದರೆ ಆಳ್ಕೆ ಒಂದೊಂದು ಕಲ್ಲು ಅನ್ನೋ ಥರ ಸಿಗ್ದರೆಲ್ಲ ಒಂದೊಂದು ಹಿಂಗೆ ಮಾತಾಡ್ಕೊತವ್ರೆ. ಗೊತ್ತಿಲ್ಲ. ನಾನಂತೂ ಇವಾಗ ಗಂಟ ಒಬ್ರಿಗೆ ಮೋಸ ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಿ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದೀನಿ. ಗೊತ್ತಿಲ್ಲ ಆ ದೇವ್ರು ಯಾವಾಗ ನನಗೆ ಒಂದು ಒಳ್ಳೆ ಇದು ಮಾಡ್ತಾನೋ ಗೊತ್ತಿಲ್ಲ. ಬಟ್ ದಯವಿಟ್ಟು ನೀವಂತೂ ಕೇರ್ಫುಲ್ ಆಗಿರ್ರಿ. ಯಾವ ಶಾರ್ಟ್ ಕಟ್ಸು ನಂಬಕ್ಕೆ ಹೋಗ್ಬೇಡ್ರಿ. ಶಾರ್ಟ್ ಕಟ್ಸಲ್ಲಿ ದುಡ್ಡು ಮಾಡೋಕ್ಕೆ ಹೋಗಿನೇ ನಾನು ಎಲ್ಲ ಕಳ್ಕೊಂಡಿದ್ದು. ಸೊ ಇದೆಲ್ಲ ಹೇಳ್ಬೇಕಂತ ಅನಿಸ್ತಾ ಇದೆ, ಹೇಳ್ತಾಯಿದ್ದೀನಿ. ಅಟ್ಲೀಸ್ಟ್ ನೋಡೋಣ ಇದ್ರಾಗದು ಉದ್ಧಾರ ಆಗ್ತೀನೋ ಇಲ್ಲ ಗೊತ್ತಿಲ್ಲ. ನಾನು ಗೆದ್ದರೆ ಇತಿಹಾಸ, ಸೋತ್ರೆ ನನ್ನ ನೋಡಿ ಕಲಿತಾ ಇರೋರಿಗೆಲ್ಲ ಪಾಠ. ನಾನೇನೇನು ತಪ್ಪು ಮಾಡಿದ್ದೀನೋ ದಯವಿಟ್ಟು ನೀವೆಲ್ಲ ನನ್ನ ವೀಡಿಯೋಸ್ ನೋಡಿ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಗೈಸ್. ಇವಾಗ ಆಯಿತು ಟೈಮು.
ವ್ಲಾಗ್ ಮಾಡಿದ್ದು. ನಂಗೆ ಮನೆಗೆ ಹೋದ್ರೂ ನಿದ್ದೆ ಬರೋಲ್ಲ. ದೇವ್ರ ಮನೆಗೆ ಹೋಗ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಬೇಜಾರು ಆಡ್ತೈತೆ, ನಿದ್ದೆ ಬರೋಲ್ಲ. ಸೊ ಅದಕ್ಕೆ ತಿಳಿಸೋದು ನೋಡಿ ನಮ್ಮ ಫ್ಯಾನ್ ಅಂತ ಅಣ್ಣ. ಇಲ್ಲಿ ನೋಡಿ ಮಾತಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಅಣ್ಣ ದೊಡ್ಡ ಫ್ಯಾನ್ ನಾವು. ಬನ್ನಿ, ಇಲ್ಲೇ ಸೆನ್ಸಾರ್ನಾಗಿದ್ದಾರೆ. ಏನಾದರೂ ಹೇಳ್ಬೇಕಂದ್ರೆ ಹೇಳಪ್ಪಿ, ನಿಂಗೇನಾದರೂ ಶೇರ್ ಮಾಡ್ಬೇಕಂದ್ರೆ. ಏನು ಶೇರ್ ಮಾಡೋದು ಏನಿಲ್ಲ ಅಣ್ಣ. ಲೈಫಾಗೆಲ್ಲ ನೋಡ್ತಾರೆ, ಅವ್ರಿಗೆಲ್ಲಾದರೂ ಏನಾದರೂ ಹೇಳಂಗಿದ್ರೆ ನೀನು ಓನ್ ಎಕ್ಸ್ಪೀರಿಯನ್ಸ್ ಏನಾದರೂ. ಅಣ್ಣ, ಈ ಕಾಲದಲ್ಲಿ ದುಡ್ಡೇ ದುನಿಯಾ ಅಣ್ಣ. ದುಡ್ಡು ಇಲ್ದಿರ ಜೀವನ ಇಲ್ಲ. ದುಡ್ಡು ಇಲ್ದಿರ ಯಾರು ನಮ್ಮ ಮರ್ಯಾದೆನೂ ಕೊಡಲ್ಲ. ದುಡ್ಡು ಇಲ್ದಿರ ಮರ್ಯಾದೆ ಇಲ್ಲ. ಈ ಕಾಲದಲ್ಲಿ ದುಡ್ಡಿದ್ರೇ ಎಲ್ಲರೂ ಬರೋದು. ಹೆಂಗಂದ್ರೆ ಇರುವೆ ಸಕ್ಕರೆ ಇಕ್ಕಿದ್ರೆ ಹೆಂಗೆ ಸಕ್ಕರೆ ಹೊಡ್ಕೊಂಬರ್ತದೆ, ಆ ಥರ ಮನುಷ್ಯರಿಗೆ ದುಡ್ಡಿದ್ರೆ ಮನುಷ್ಯರು ದುಡ್ಡು ಹುಡ್ಕೊಂಬರ್ತಾರೆ. ನಮ್ಮ ಹತ್ರ ಐತೆ ಅಂದರೆ ಬರ್ತಾರೆ, ಇಲ್ಲಾರೆ ಬರಲ್ಲ. ಆ ಥರ ಅಣ್ಣ, ಅಷ್ಟೇ ಜೀವನ. ಎಲ್ಲ ದುಡ್ಡೇ ಜೀವನ ಆಗ್ಬಿಟ್ಟೈತೆ ಅಣ್ಣ ಈ ಕಾಲದಾಗ. ಸರಿ ಅಣ್ಣ, ಥ್ಯಾಂಕ್ ಯು ಸಿಗೋಣ. ಸೊ ಗೈಸ್ ನೋಡಿ, ಈ ಹುಡುಗ ಕೂಡ ಇದನ್ನೇ ಹೇಳಿದ್ದಾನೆ. ಲೈಫ್ ಒಳಗಡೆ ದುಡ್ಡಿಲ್ಲ ಅಂದರೆ ಯಾವನು ಕೂಡ ನಿಮ್ಮನ್ನ ಮೋಸಲ್ಲ. ಹಿಂದೆ ಮುಂದೆ ಅವರೆಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಜೀವನದಲ್ಲಿ ಏನು ಮಾಡ್ತೀಯ ಬಿಡ್ತೀಯೋ ಚೆನ್ನಾಗಿ ದುಡ್ಡು ಮಾಡು. ಯಾಕಂದರೆ ನೀನು ಎಷ್ಟು ಜನ ಜೊತೆ ಸುತ್ತಾಡಿದೆ, ಏನು ಮಾಡಿದೆ, ನೀನು ಏನೇನು ಮಾಡಿದೆ ಅಂತ ಯಾವನೂ ಕೇಳಲ್ಲ. ನೀನು ಎಷ್ಟು ದುಡ್ದಿದೆಯಾ, ನಿನ್ನ ಹತ್ರ ಎಷ್ಟು ಐತೆ ಅಂತ ಎಲ್ಲರೂ ನೋಡ್ತಾರೆ. ಆ್ಯಂಡ್ ಎಷ್ಟೋ ಕಡೆ ನಿನ್ನ ಒಳ್ಳೆತನ, ನಿನ್ನ ನಾಲೆಜು, ನಿನ್ನ ಒಳ್ಳೆತನ, ನೀನು ಮಾಡಿರೋ ಕೆಲಸದಕ್ಕಿಂತ ನಿನ್ನ ಹತ್ರ ಇರೋ ದುಡ್ಡು ನಿನಗೆ ಎಷ್ಟೋ ಇದನ್ನು ಗೆಲ್ಸ್ಕೊಡ್ತೈತೆ ಜೀವನದಲ್ಲಿ. ನಿನ್ನ ನಾಲೆಜು, ನಿನ್ನ ಗಳಿಸಿರೋ ಇದು, ನಿನ್ನ ಹೆಸರು, ಅದನ್ನು ಮೀರಿಸಿ ಬಂದಿರೋ ತೊಂದರೆಗಳೆಲ್ಲ ಬರೀ ನಿನ್ನ ಹತ್ರ ಇರೋ ದುಡ್ಡು ಒಂದು ಸೆಕೆಂಡಾಗಿ ಕೊಡ್ತೈತೆ.